ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 49ನೇ ದಿನ. ನಮ್ಮ ಸಂಕಲ್ಪ ದೇವಸ್ಥಾನ 19ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದ್ರೆ ಶ್ರೀ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಸ್ಟ್ರೀಟ್ ಜೆಸಿ ನಗರಲ್ಲಿ ಇದೆ. ಬನ್ನಿ ದೇವಸ್ಥಾನ ನೋಡಿ ದೇವಸ್ಥಾನ ಮಾಹಿತಿಯನ್ನು ತಿಳಿಯೋಣ. ನಾವು 41 ದಿವಸ 41 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳನ್ನು ಭೇಟಿ ಮಾಡ್ತಿದೀವಿ. ಇದು ನಮ್ದು 19ನೇ ದೇವಸ್ಥಾನ. ಈ ದೇವಸ್ಥಾನ ಮಾಹಿತಿ ತಿಳಿಸ್ಬೋದು ಸರ್. ಇದು ಜೆಸಿ ನಗರ್ ಅಯ್ಯಪ್ಪ ಟೆಂಪಲ್ ಕ್ಷೇತ್ರ. ಅಯ್ಯಪ್ಪನಿಗೆ ಎತ್ತರ 74. ಇಲ್ಲಿ 41 ದಿನ ಕಾರ್ತಿಕ ಮಾಸ 1ನೇ ತಾರೀಕು ಎಲ್ಲಾ ದೇವರು ಭಕ್ತಾದಿಗಳು ಮಾಲೆ ಹಾಕ್ತಾರೆ. 41 ದಿನ ವ್ರತ ಮಾಡ್ತಾರೆ. ಇಲ್ಲಿ ಮೊದಲು ನಮ್ಮ ಗೋಪಿ ಗುರುಸ್ವಾಮಿ ಅಂತ ಅವರು ಇಲ್ಲಿ ಗುರುಸ್ವಾಮಿಯಾಗಿದ್ರು. ಇವಾಗ ಒಂದು 8-9 ದಿನ ಆಗಿದೆ ಅವ್ರು ತೀರ್ಕೊಂಡು. ಸೊ ಅವ್ರಿಗೆ ಬದಲಾಗಿ ನಾನೊಂದು ಸೇವೆನ ಇಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಕ್ರೆಟರಿ ಮತ್ತೆ ಪ್ರೆಸಿಡೆಂಟು ಮತ್ತೆ ಕಮಿಟಿ ಮೆಂಬರ್ಸು ಇವರೆಲ್ಲ ಇದ್ದಾರೆ. ತಿರುಮೇನಿ, ಸೊ ದೇವಸ್ಥಾನದ ತಿರುಮೇನಿ ಇವರು. ಸೊ ಇವರೆಲ್ಲ ಸೇರಿ ನಿನ್ನೆ ಒಂದು ಮಂಡಲ ಪೂಜೆಯನ್ನು ಏರ್ಪಾಡು ಮಾಡಿದ್ದು. ತುಂಬಾ ಅದ್ಭುತವಾಗಿ ಆ ಮಂಡಲ ಪೂಜೆ ಪೂರ್ತಿ ಆಯ್ತು. 41 ದಿನ ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿಗಳು ಈ ಅಯ್ಯಪ್ಪ ಮಹೋತ್ಸವವನ್ನು ಮಾಡ್ತಾ ಇದೀವಿ ಇಲ್ಲಿ ದೇವಸ್ಥಾನದಲ್ಲಿ. ಇಲ್ಲಿ ಅನ್ನದಾನ ಡೈಲಿ ಅನ್ನದಾನ ಇದೆ. ಬುಕಿಂಗ್ ಎಲ್ಲ ಡೈಲಿ ಅಂದ್ರೆ 360 ಇರುತ್ತೆ. ಇಲ್ಲ ಬರೀ ಇಲ್ಲ, ಮಂಡಲ ಕಾಲ ಮಾತ್ರ. ಮಂಡಲ ಕಾರ್ತಿಕ ಮಾಸ 1ನೇ ತಾರೀಕಿಂದ ಹಿಡಿದು ಜನವರಿ 16 ತನಕ ಅನ್ನದಾನ ಇರುತ್ತೆ. ಎಲ್ಲಾ ದಿನದಲ್ಲಿ ಇರುಮುಡಿ ಇಲ್ಲಿ ಇರುತ್ತೆ. ಇರುಮುಡಿ ಕಟ್ಟೋದು ಎಲ್ಲಾ ದಿನದಲ್ಲಿ ಇರುಮುಡಿ ಕಟ್ತಾರೆ. ಬೇಕಾದಷ್ಟು ಎಲ್ಲೆಲ್ಲೋ ಇರೋ ಜನಗಳೆಲ್ಲ ಬಂದು ಇಲ್ಲಿ ಇರುಮುಡಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಬೇರೆ ಜಾಗಕ್ಕೆ ಹೋದ್ರೇನು ಕೂಡ ನಮ್ಗೆ ಇಲ್ಲೇ ಕಟ್ಟಬೇಕು, ಈ ಅಪ್ಪನ ಚೈತ್ರದಲ್ಲಿ ಇರುಮುಡಿ ಕಟ್ಟಬೇಕು ಅಂತ ಅವ್ರ ಆಸೆಯಿಂದ ಬಂದು ಇರುಮುಡಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಾವು ಕೂಡ ಅವ್ರನ್ನ ಬಂದವರಿಗೆ ಇಲ್ಲಿಗೆ ಅಂದ ಚಂದವಾಗಿ ಸಂತೋಷವಾಗಿ ಇಡುಮುಡಿ ಕಟ್ಟಿ ಅವರಿಗೆ ದೇವಸ್ಥಾನಕ್ಕೆ ಕಳಿಸ್ತಾ ಇದೀವಿ. ತುಂಬಾ ಕ್ಷೇಮವಾಗಿ ಎಲ್ಲಾರು ಎಲ್ಲಿಂದ ಬಂದು ಇಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ದೇವರ ದಯದಿಂದ, ದೇವರ ಅಯ್ಯಪ್ಪನ ಅನುಗ್ರಹದಿಂದ ಮಾಡ್ತಾ ಇದೀವಿ. ಇವಾಗ ಮಾಲೆದಾನ ಹಾಕಿರೋರ್ಗೆ ಇಲ್ಲಿ ಇರಕ್ಕೆ ಏನಾದ್ರು ವ್ಯವಸ್ಥೆ ಇದೆ ಸರ್? ಇಲ್ಲಿ ಅದೊಂದು ಇಲ್ಲ. ಇಲ್ಲಿ ಎಲ್ಲ ಅವರು ರೆಸ್ಟ್ ರೂಮ್ ಅದೆಲ್ಲ ಇದೆ, ಸ್ನಾನ ಮಾಡೋದು. ಆದ್ರೆ ಪಬ್ಲಿಕ್ ಇಲ್ಲ. ಅಲ್ಲಿ ಒಂದು ಬಿಲ್ಡಿಂಗ್ ಮಾಲೆ ಹಾಕಿರೋರು ಯೂಸ್ ಮಾಡ್ಬೋದು. ಮಾಲೆ ಹಾಕಿರೋರ್ಗೆ ಪಬ್ಲಿಕ್ ಜನನು ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅದರದ್ದು. ಬಟ್ ಇಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ತಗೊಂಡು ಇದೀವಿ. ಅದು ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ದೊಡ್ಡದು ಸ್ವಲ್ಪ ಇದಾಗಿದೆ. ಅದಾದ್ಮೇಲೆ ಅಲ್ಲಿ ಒಂದು ಅನ್ನದಾನ ಮಂಟಪ ಮತ್ತೆ ಪಾರ್ಕಿಂಗ್, ಕಲ್ಯಾಣ ಮಂಟಪ ಇದೆಲ್ಲ ಏರ್ಪಾಡು ಮಾಡಿದ್ರೆ ನಮ್ಮ ಗುರುಸ್ವಾಮಿ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಕಮಿಟಿ ಮೆಂಬರ್ಸ್ ಇದೆಲ್ಲ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಅದೆಲ್ಲ ಬರುತ್ತೆ. 360 ದಿನ ಓಪನ್ ಇರುತ್ತಲ್ಲ ಸರ್? 365 ದಿನನೂ ಈ ದೇವಸ್ಥಾನ ಓಪನ್ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ, ಮತ್ತೆ 10:00ವರೆಗೆ ಕ್ಲೋಸ್ ಆಗುತ್ತೆ. ಸಾಯಂಕಾಲ 5 ಗಂಟೆಗೆ ಓಪನ್ ಆಗುತ್ತೆ. 8:00ವರೆಗೆ ಹರಿಹರಾಸನ ಆದ್ಮೇಲೆ ಕ್ಲೋಸ್ ಆಗುತ್ತೆ. ವಿಶೇಷ ಪೂಜೆಗಳನ್ನ ನಡೆಯುತ್ತೆ ಸರ್? ಪಡಿ ಪೂಜಾ ಇದೆ. ಪಡಿ ಪೂಜೆ ಬೆಳಗ್ಗೆ ಉದಯಸ್ಥಾನ ಪೂಜೆ, ಗಣಪತಿ ಹೋಮ, ನೀರಾಂಜನಂ ಎಲ್ಲಾ ಪೂಜೆಗಳು ಇಲ್ಲಿ ಕಂಪಲ್ಸರಿ ಡೈಲಿ ನಡೀತಾ ಇರುತ್ತೆ. ಪ್ರತಿದಿನ ನಡೀತಾ ಇರುತ್ತೆ. ಯಾವ ಇಯರ್ ಅಲ್ಲಿ ಅಂದ್ರೆ 1974 ಅಲ್ಲಿ ನಿರ್ಮಿಸಿದ್ದಾರೆ? ಹೌದು, 74 ನಿರ್ಮಾಣ ಮಾಡಿದ್ರು. ಮಾಹಿತಿ ತಿಳಿಸಿದ್ದು ತುಂಬಾ ಧನ್ಯವಾದಗಳು ಸ್ವಾಮಿ ಶರಣ. ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಒಳ್ಳೆ ವೈಬ್ ಕೊಡ್ತಿದೆ. ನೀವು ಬಂದು ದೇವರ ಅನುಗ್ರಹವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.